ನಮ್ಮ ಅಜ್ವಾರದ SC/ST ಸಮುದಾಯದ 4 ಜನ ಯುವಕರು, ಒಬ್ಬ ಹುಡುಗ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ, ಇನ್ನೊಂದು ಇಬ್ಬರು ಹುಡುಗರು ಡೆಕೋರೇಷನ್ಗೆ ಹೋಗ್ತಿದ್ರು, ಒಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬ ಫಾಸ್ಟಾಗಿ ಬಂದಿದೆ. ಆ ಟಿಪ್ಪರ್ನ ನಿರ್ಲಕ್ಷ್ಯದಿಂದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯಿತು. ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ. ಮತ್ತು ಈಗಲೇ ಜಿಲ್ಲಾಧಿಕಾರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ SC ಸಮುದಾಯದವ್ರಿಗೆ ಇಮಿಡಿಯೇಟಾಗಿ, ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ, ಅದು ಇಮಿಡಿಯೇಟಾಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸೋಕ್ಕೆ ಈಗ DC ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ. ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತು ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸಿಂದನೂ ತುಂಬ ಜನ ತೀರ್ಕೊತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ 50 ಜನ ಈ ದಟ್ಟು ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ,